ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ಅನುಕೂಲ ಆಗಲಿ ಅಂತ ಕೋಟಿ ಕೋಟಿ ಖರ್ಚು ಮಾಡಿ ಈಜುಕೊಳ ಹಾಗೂ ಕ್ರೀಡಾ ಸಂಕೀರ್ಣವನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಅಧಿಕಾರಿಗಳ, ಶಾಸಕರ ಮತ್ತು ಸಂಸದರ ಇಚ್ಛಾಶಕ್ತಿ ಕೊರತೆಯಿಂದ ಉದ್ಘಾಟನೆ ಮಾತ್ರ ಆಗೇ ಇಲ್ಲ. ಕಾಮಗಾರಿ ಮುಗಿದ್ರೂ ಉದ್ಘಾಟನೆಗೆ ಮೀನಮೇಷ ಯಾಕೆ ಅನ್ನೋದು ಜನರ ಪ್ರಶ್ನೆ ಆಗಿದೆ. ಈಜುಕೊಳ ಕ್ರೀಡಾ ಸಂಕೀರ್ಣ ಉದ್ಘಾಟನೆಗೆ ಗ್ರಹಣ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ನೋಡಿ, ಇದು ಹುಬ್ಬಳ್ಳಿ ಧಾರವಾಡ ನಗರದಲ್ಲೇ ಅತ್ಯಂತ ದೊಡ್ಡ ಕ್ರೀಡಾ ಸಂಕೀರ್ಣ ಮತ್ತು ಈಜುಕೊಳ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇನ್ನೂ ಉದ್ಘಾಟನೆ ಆಗಿಲ್ಲ. ಇನ್ನು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಈ ಹಿಂದೆ ಸಣ್ಣದೊಂದು ಈಜುಕೊಳವಿತ್ತು. ಅದು ಪಾಲಿಕೆ ವ್ಯಾಪ್ತಿಯಲ್ಲಿದ್ರೂ ನಿರ್ವಹಣೆ ಇಲ್ಲದೆ ನೆನೆಗುದಿಗೆ ಬಿದ್ದಿತ್ತು. ಹಾಗಾಗಿ ಈಜುಕೊಳ ಪುನಶ್ಚೇತನಕ್ಕಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಿಎಸ್ಆರ್ ಫಂಡ್ನಿಂದ 60 ಕೋಟಿ ಅನುದಾನ ತಂದಿದ್ರು. ಆದರೆ 7 ವರ್ಷದ ಬಳಿಕ ಕಾಮಗಾರಿ ಪೂರ್ಣಗೊಂಡಿದ್ದು ಇನ್ನೂ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕ್ರೀಡಾ ಸಂಕೀರ್ಣ ಹಾಗೂ ಈಜುಕೊಳವನ್ನ ನಿರ್ಮಿಸಿದ್ದಾರೆ. ಆದ್ರೆ ಕಾಮಗಾರಿ ಮುಗಿದು ವರ್ಷವಾದ್ರೂ ಜನರ ಅನುಕೂಲಕ್ಕೆ ಸಿಕ್ತಿಲ್ಲ ಅನ್ನೋದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಕಳೆದ ತಿಂಗಳು ಕ್ರೀಡಾ ಸಂಕೀರ್ಣಕ್ಕೆ ಆಗಮಿಸಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾರ್ಚ್ 1ರಂದು ಕ್ರೀಡಾ ಸಂಕೀರ್ಣ ಉದ್ಘಾಟನೆಗೆ ದಿನಾಂಕ ನಿಗದಿಪಡಿಸಿದ್ರು. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ, ಇದೀಗ ಮತ್ತದೇ ಹಾಡು ಅದೇ ರಾಗ ಅನ್ನುವಂತಾಗಿದೆ ಅಂತ ಜನ ಕಿಡಿಕಾರ್ತಿದ್ದಾರೆ. ಧಾರವಾಡ ಈಜುಕೊಳ ಕಟ್ಟಲಿಕ್ಕೆ 7 ವರ್ಷ ತಗೊಂಡ್ರಿ, ಇನ್ನು ಉದ್ಘಾಟನೆ ಮಾಡಲಿಕ್ಕೆ 8 ವರ್ಷ ಕಾಯಬೇಕು. ಈಗಾಗಲೇ ಈಜುಕೊಳ ಮುಕ್ತಾಯಾಗಿ ಸುಮಾರು ವರ್ಷ ಆಗ್ತಾ ಬಂತು, ಇನ್ನೂ ಅದಕ್ಕೆ ಬಿಡುಗಡೆ ಮುಕ್ತಿ ಕಂಡಿಲ್ಲ ಅಂದಮೇಲೆ ಕನಿಷ್ಠವಾಗಿ ನೀವು ನಿಮ್ಮ ಸ್ಪಷ್ಟವಾದ ಉದ್ದೇಶ ಹೇಳಬೇಕು. ಅದನ್ನು ಕೇವಲ ಕಟ್ಟಿ ಜನರಿಗೆ ತೋರ್ಸಕ್ಕೆ ಕಟ್ಟಿದ್ದೀರೋ ಅಂಡರ್ ದ CSR ಫಂಡ್ ಒಳಗೆ, ಅಥವಾ ಏನಾದರೂ ಜನಸಾಮಾನ್ಯರಿಗೆ ಉಪಯೋಗ ಕಟ್ಟಿದ್ದೀರೋ, ಅದಕ್ಕೆ ದಯವಿಟ್ಟು ಉಪಯೋಗ ಕಟ್ಟಿದ್ರೆ ತಕ್ಷಣ ಇದೇ ತಿಂಗಳದಾಗ ಒಂದು ಡೇಟ್ ತಗೊಳ್ರಿ, ಅದು ಉದ್ಘಾಟನೆ ಮಾಡಿ ಸಾರ್ವಜನಿಕ ಅರ್ಪಣೆ ಮಾಡಿ. ಇನ್ನು ಸ್ವಿಮ್ಮಿಂಗ್ ಪೂಲ್ ಮಾತ್ರವಲ್ಲ, ಕ್ರೀಡಾ ಕಾಂಪ್ಲೆಕ್ಸ್ ಕಟ್ಟಡದ ಕಾಮಗಾರಿಯು ಪೂರ್ಣವಾಗಿದೆ. 2 ವರ್ಷದ ಕೆಲಸಕ್ಕೆ 7 ವರ್ಷ ವ್ಯರ್ಥವಾಗಿದೆ ಅಂತ ಕಾಂಟ್ರಾಕ್ಟರ್ ವಿರುದ್ಧ ಜನ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಒಲಿಂಪಿಕ್ ಕ್ರೀಡೆಗಳಲ್ಲಿ ಇರುವಂತಹ ಹಾಗೂ ಇಟಾಲಿಯನ್ ಮಾದರಿಯಲ್ಲಿ ಈಜುಕೊಳವನ್ನ ವಿನ್ಯಾಸ ಮಾಡಲಾಗಿದೆ. ಆದರೆ ಇದೀಗ ಉದ್ಘಾಟನೆಗೆ ಮೀನಾಮೇಷ ಯಾಕೆ ಅಂತ ಕೇಂದ್ರ ಸಚಿವರು ಹಾಗೂ ಶಾಸಕ ಅರವಿಂದ್ ಬೆಲ್ಲದ್ ವಿರುದ್ಧ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲೂ ವರದಿ ಬಿತ್ತರಿಸಲಾಗಿದೆ. ಸುಮಾರು 7 ವರ್ಷದಿಂದ ಕಾಮಗಾರಿ ಚಾಲುವಿತ್ತು. ಅದನ್ನ ಮಾನ್ಯ ಶಾಸಕರು ಹಾಗೂ ಮಾನ್ಯ ಸಂಸದರು ಬಿಜೆಪಿಯ ಅರವಿಂದ್ ಬೆಲ್ಲದವರು ಹಾಗೂ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ರು, ನಾವು ಮಾರ್ಚ್ 1ಕ್ಕೆ ಅದನ್ನು ಉದ್ಘಾಟನೆಯನ್ನು ಮಾಡ್ತೇವೆ ಅಂತೇಳಿ. ಆದ್ರೆ ಮಾರ್ಚ್ 1 ಮುಗಿದು ಈಗ 1 ವಾರ ಗತಿಸ್ತು. ಇದು 2026 ಮಾರ್ಚ್ 1 ಅಥವಾ 2027 ಮಾರ್ಚ್ 1 ಅನ್ನುವಂಥದ್ದು ಧಾರವಾಡ ಜನರಿಗೆ ಒಂದು ವಿಚಿತ್ರ ಕಾಣಿಸಕತ್ತೈತಿ. ಇದು ಯಾವಾಗ ಉದ್ಘಾಟನೆ ಭಾಗ ಕಾಣ್ತೈತಿ ಮತ್ತು ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಆ ಧಾರವಾಡ ಜನತೆಗೆ ಹೇಳ್ಬೇಕಂತೇಳಿ ನಾ ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ಒಟ್ನಲ್ಲಿ ಕೋಟಿ ಫಂಡ್ ತಂದು ಈಜುಕೊಳ ಕ್ರೀಡಾ ಸಂಕೀರ್ಣವನ್ನ ನಿರ್ಮಾಣ ಮಾಡಿದ್ರು ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಏನಾದ್ರೂ ಕ್ರೀಡಾ ಸಂಕೀರ್ಣ ಉದ್ಘಾಟಿಸಿ ಸಾರ್ವಜನಿಕರ ಅನುಕೂಲಕ್ಕೆ ಅನುವು ಮಾಡಿಕೊಡಬೇಕು ಅನ್ನೋದು ಜನರ ಆಗ್ರಹವಾಗಿದೆ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಧಾರವಾಡ. ಇವಿಷ್ಟು ಈವರೆಗಿನ ಕನ್ನಡ ನಾಡಿ. ಈಗ ಬ್ರೇಕ್ ಆದ್ಮೇಲೆ ಕರ್ನಾಟಕ ಸುದ್ದಿ ಪ್ರಸಾರ ಆಗುತ್ತೆ ನೋಡಿ.